ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಅರಣ್ಯ ಬೆಂಕಿ ನಿಯಂತ್ರಣ ಕುರಿತು ಜಾಗೃತಿ ಕಾರ್ಯಕ್ರಮ. ಅರಣ್ಯವು ಪರಿಸರ ಸಮತೋಲನಕ್ಕೆ ಅತ್ಯಂತ ಅಗತ್ಯವಾದ ಅಮೂಲ್ಯ ಸಂಪತ್ತಾಗಿದ್ದು, ಅರಣ್ಯ ಬೆಂಕಿ ಅದಕ್ಕೆ ದೊಡ್ಡ ಸವಾಲಾಗಿದೆ. ಮಾನವ ಅಜಾಗರೂಕತೆ ಹಾಗೂ ಸ್ವಾಭಾವಿಕ ಕಾರಣಗಳಿಂದ ಉಂಟಾಗುವ ಅರಣ್ಯ ಬೆಂಕಿಯಿಂದ ಅರಣ್ಯ ಸಂಪತ್ತು, ವನ್ಯಜೀವಿ ಹಾಗೂ ಮಾನವ ಆರೋಗ್ಯಕ್ಕೆ ಹಾನಿಯಾಗುತ್ತದೆ. ಚನ್ನಪಟ್ಟಣ ಪ್ರಾದೇಶಿಕ ವಲಯ ವ್ಯಾಪ್ತಿಯಲ್ಲಿ ದಿನಾಂಕ 13/1/2026ರಂದು ಕದರಮಂಗಲ ಶಾಖೆಯ ಮಾಕಳಿ, ಚನ್ನಪಟ್ಟಣ ನಗರ ಶಾಖೆಯ ತಿಮ್ಮಯ್ಯನದೊಡ್ಡಿ ಹಾಗೂ ತೆಂಗಿನಕಲ್ಲು ಶಾಖೆಯ ಮೋಳೆದೊಡ್ಡಿ ಗ್ರಾಮಗಳಲ್ಲಿ ಬೀದಿ ನಾಟಕಗಳ ಮೂಲಕ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳಿಗೆ ಮಾಹಿತಿ ನೀಡಲಾಯಿತು. ಅರಣ್ಯ ಪ್ರದೇಶಗಳಲ್ಲಿ ಬೆಂಕಿ ಕಂಡುಬಂದಲ್ಲಿ ತಕ್ಷಣ ಅರಣ್ಯ ಸಹಾಯವಾಣಿ ಸಂಖ್ಯೆ 1926ಕ್ಕೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಮನವಿ ಮಾಡಲಾಗಿದೆ. ಇಲ್ಲ ಅಂದ್ರೂ ನೀವ್ ಕಂಡಂಗೆನೆ ಐಕ್ಳು ಇನ್ಯಾರು ಹುಡುಗರು ರಜಾ ಸಿಕ್ಕಿದಾಗ ಗುಂಪಾಕೊಂಡು ಅಲ್ಲೆಲ್ಲೋ ಮುತ್ತತ್ತಿಗೋ ಕಬ್ಬಾಡ್ಗೋ ಹೋಗ್ತಾನೆ. ಹೋಗಿ ಸುಮ್ಮನೆ ಇರ್ತಾರ? ಇಲ್ಲ, ಏನ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ತಿಂದು ತೇಗಿ ಸೇದಿ ಚೆನ್ನಾಗಿ ಮಜಾ ಮಾಡ್ತಾರೆ. ಮಜಾ ಮಾಡಿ ಕೊನೆಗೆ ಚಳಿ ಆಗ್ತೈತಂತ ಅಲ್ಲೇ ಒಂದ್ ಸಣ್ಣದಾಗ ಬೆಂಕಿ ಹಾಕ್ತಾರೆ ತಾನೆ. ಬೆಂಕಿ ಹಾಕಿ ಮೈ ಕಾಯಿಸ್ಕೊಂತಾರೆ. ಮೈ ಕಾಯಿಸ್ಕೊಂಡು ನಾಳೆ ದಿನ ಎದ್ದಿ ಬೆಳಗ್ಗೆ ಹಂಗೆ ಮನೆ ಕಡೆ ನಡ್ಬಿಡ್ತಾರೆ. ಅದ್ರಲ್ಲಿ ಹಾಕಿರೋ ಬೆಂಕಿ ಹರ್ಸೋದ್ ಯಾರು? ಯಾರು ಇಲ್ಲ. ಆ ಸಣ್ಣದಾಗ ಹಾಕಿರೋ ಬೆಂಕಿನೇ ದೊಡ್ಡದಾಗ ಕಿಡಿ ಆಗಿ ಇಡೀ ಕಾಡೇನೆ ಬೆಂಕಿ ಹತ್ಕೊಡುತ್ತೆ. ಈಗ ನಿಮ್ಗೇನೆ ನಿಮ್ ಮನೆ ಹತ್ರ ಒಂದ್ ನಾಗರಾಗ ಬಂತು, ಸಾಯಿಸ್ತೀರಾ? ಸಾಯಿಸಲ್ಲ. ಯಾಕೆ ಸಾಯಿಸಲ್ಲ? ನಾಗದೋಷ ಅಂತ. ಅದೇ ಇಲ್ಲಿ ಭಯ ಐತೆ. ಆದ್ರೆ ಅಲ್ಲಿ ಕಾಡಲ್ಲಿ ಅದೇ ತರ ಎಷ್ಟು ಸಾವಿರಾರು ಹಾವು ಅದ್ರ ಮರಿಗಳು, ಪ್ರಾಣಿಗಳು, ಪಕ್ಷಿಗಳು, ಅದ್ರದ್ದು ಸಣ್ಣ ಮರಿಗಳು ಇರುತ್ತಾನೆ. ಅದು ಬೆಂಕಿಗೆ ಬಿದ್ದಿ ನರಳಿ ಪ್ರಾಣ ಬಿಡ್ತಾ ಇರುತ್ತೆ. ನರಳಿ ಪ್ರಾಣ ಬಿಡ್ಬೇಕಾದ್ರೆ ಈ ಮನುಷ್ಯರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬಯಸುತ್ತಾ? ಇಲ್ಲ ತಾನೆ. ಈಗೆಲ್ಲಮ್ಮ ನೀನು ಬರಮ್ಮ, ನ್ಯಾಯ ನಿನಗ್ ಸಿಗ್ಬೇಕಾ ಕಾಡಿಗೆ ಸಿಗ್ಬೇಕಾ? ಇಲ್ಲ, ನ್ಯಾಯ ಸಿಗ್ಬೇಕಾಗಿರೋದು ಕಾಡಿಗೆ. ಹೌದು ತಾನೆ. ನಾವ್ ಇಷ್ಟೆಲ್ಲಾ ಮಾಡಿದ್ರು ಕಾಡಿಗೆ ಇಷ್ಟೆಲ್ಲ ನಾವು ತೊಂದ್ರೆ ಕೊಡ್ತಾ ಇದೀವಿ ಅಂದ್ರೆ ನ್ಯಾಯ ಸಿಗ್ಬೇಕಾಗಿರೋದು ಕಾಡಿಗೆ ತಾನೆ. ನನಗಂತೂ ಗೊತ್ತಾಯ್ತಪ್ಪ. ನಾನು ಇಷ್ಟ ದಿನ ಏನಕ್ ಮಳೆ ಬಂದಿಲ್ಲ, ಏನಕ್ ನನಗೆ ಬೆಳೆ ಸಿಗ್ತಾ ಇಲ್ಲ ಅಂತ ಎಲ್ಲ ಈ ಪ್ರಕೃತಿದೇ ತಪ್ಪು ಅನ್ಕೊಂಡಿದ್ದೆ. ಇವತ್ ನಂಗೆ ಗೊತ್ತಾಯ್ತು ಇದಕ್ಕೆಲ್ಲ ಕಾಡ್ಗಿಚ್ಚೆ ಕಾರಣ. ಇನ್ ಮುಂದೆ ಎಲ್ಲೇ ಕಾಡಿಗೆ ಬೆಂಕಿ ಬಿದ್ದಿರೋದ್ ನೋಡಿದ್ರು ನಾನಂತೂ ಸುಮ್ಮನಿರಲ್ಲ, ಅದನ್ನ ತಡೆಯೋಕ್ ಪ್ರಯತ್ನ ಪಡ್ತೀನಿ. ಹಂಗೆ ಯಾರಾದ್ರೂ ಕಾಡಿಗೆ ಬೆಂಕಿ ಹಾಕ್ತಿರೋದ್ ನೋಡಿದ್ರು ಜಾಡಿಸ್ಬಿಡ್ತೀನಿ ಅವ್ರನ್ನ. ಅಯ್ಯೋ, ನೀನೇನಕ್ಕೆ ಅಷ್ಟೊಂದು ತೊಂದ್ರೆ ತಗೊಂಡು ಅವ್ರು ಜಾಡ್ಸೋದು ಹಂಗೆ ಹಿಂಗೆ ಅಷ್ಟೆಲ್ಲ ತೊಂದ್ರೆ ತಗೋಬೇಡ. ಅದಕ್ಕೆ ಅಂತಾನೆ ನಮ್ಮ ಅರಣ್ಯ ಇಲಾಖೆಯವರು ಇದ್ದಾರೆ. ಅವ್ರ ಜೊತೆ ಕೈ ಜೋಡಿಸಿ ಒಂದ್ ಸಣ್ಣ ಕೆಲಸ ಮಾಡಿದ್ರೆ ಸಾಕು. ಅಂತದೇನ್ ಕೆಲಸ ಮಾಡ್ಬೇಕು? ಅರಣ್ಯ ಇಲಾಖೆಯ ಸಹಾಯವಾಣಿ 1926 ಅನ್ನೋ ಸಂಖ್ಯೆಗೆ ಎಲ್ಲೇ ಸಣ್ಣ ಪ್ರಮಾಣನೇ ಆಗ್ಲಿ, ಎಷ್ಟೇ ಪ್ರಮಾಣ ಆಗ್ಲಿ ಬೆಂಕಿ ಕಾಡ್ಗಿಚ್ಚನ್ನ ನೀವು ನೋಡಿದ್ರೆ ಆ ಸಂಖ್ಯೆಗೆ ಕರೆ ಮಾಡಿ ಒಂದು ಸೂಕ್ತವಾದ ಮಾಹಿತಿಯನ್ನ ಅವರಿಗೆ ಒದಗಿಸೋದ್ರ ಮೂಲಕ ಅದನ್ನ ನಾವು ನಂದಿಸುವಂತ ಪ್ರಯತ್ನದಲ್ಲಿ ಅವರು ಕೈಗೊಳ್ತಾರೆ.